ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಹೊಸ ಒಂದು ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ರೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. ನೋಟಿಫಿಕೇಶನ್ ನೋಡ್ರಿ 5/3/2025ಕ್ಕೆ ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ ಅಪ್ಲಿಕೇಶನ್ ಅನ್ನ ಸಬ್ಮಿಷನ್ ಮಾಡಕ್ಕೆ 25/3/2025. ಏನ್ ಹೇಳ್ತಿದ್ದಾರೆ ಅಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮಿನೇಷನ್ 2025. ಈ ರಿಕ್ರೂಟ್ಮೆಂಟ್ ಅಥವಾ ನೋಟಿಫಿಕೇಶನ್ ಅನ್ನ ಯಾವ್ದಕ್ಕೆ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮಿನೇಷನ್ 2025ಗೋಸ್ಕರ ಇದನ್ನ ರಿಲೀಸ್ ಮಾಡಿದ್ದಾರೆ. ಆಲ್ರೆಡಿ ಗೊತ್ತು ನಿಮಗೆ, ಕಮಿಷನ್ ವೆಬ್ಸೈಟ್ ಏನಿದೆ ಅಂದ್ರೆ https://www.upsc.go.in ಮೂಲಕ ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ಹಾಕ್ಬೇಕು. ಇದೇ ಅವರ ಅಫಿಷಿಯಲ್ ವೆಬ್ಸೈಟ್ ಕೂಡ ಆಗಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಹೌ ಟು ಅಪ್ಲೈ, ಯಾವ ತರನಾಗಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಓನ್ಲಿ ಬೈ ಯೂಸಿಂಗ್ ದ ವೆಬ್ಸೈಟ್ upsconline.go.in. ಅಂದ್ರೆ ನೀವು ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತ upsconline.go.in ಮೂಲಕ ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗಿದೆ. ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಏನೇನ್ ಮೆನ್ಷನ್ ಮಾಡ್ಬೇಕಂತನೂ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ರಿ, ನೀವು ನೇಮು, ಡೇಟ್ ಆಫ್ ಬರ್ತ್, ಫಾದರ್ಸ್ ನೇಮ್, ಮದರ್ಸ್ ನೇಮ್ ಜೊತೆಗೆ ಇಮೇಲ್ ID ಇವನ್ನೆಲ್ಲ ಸಫಿಶಿಯಂಟ್ ಆಗಿ ಇಟ್ಕೊಂಡು ನೀವು ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು. ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಸರ್ಟಿಫಿಕೇಟ್ ಬೇಕಾಗುತ್ತೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ. ಜೊತೆಗೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ. ಜೊತೆಗೆ ಸಿಗ್ನೇಚರ್ ಕೂಡ ಬೇಕಾಗುತ್ತೆ. ಜೊತೆಗೆ ನೋಡ್ರಿ, ನೀವೇನಾದ್ರೂ ಆನ್ಲೈನ್ ಅಪ್ಲಿಕೇಶನ್ಸ್ ಅಲ್ಲಿ ಮಿಸ್ಟೇಕ್ ಅನ್ನ ಮಾಡಿದ್ರೆ ಅದನ್ನ ಮಾಡಿಫಿಕೇಶನ್ಸ್ ಮಾಡೋದಕ್ಕೆ ಅವರು ಸಮಯಾವಕಾಶ ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ 26/3/2025ರಿಂದ 1/4/2025 ಕೂಡ ಏನಂದ್ರೆ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಷ್ಟರೊಳಗೆ ನೀವೇನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಅದನ್ನ ರಿಮಾಡಿಫಿಕೇಶನ್ಸ್ ಅಥವಾ ತಿದ್ದುಪಡಿಯನ್ನ ಮಾಡಬಹುದು. ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ 25/3/2025 ಸಂಜೆ 6 ಗಂಟೆವರೆಗೂ ಕೂಡ ನೀವೇನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದು. ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಇರುವಂತ ವೆಬ್ಸೈಟ್ UPSC ಅಫಿಷಿಯಲ್ ವೆಬ್ಸೈಟ್ upsconline.go.in ಮೂಲಕ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಜೊತೆಗೆ ನೋಡ್ರಿ, ಇಲ್ಲಿ ಎಕ್ಸಾಮಿನೇಷನ್ಸ್ ಏನಿರುತ್ತೆ ಅಂದ್ರೆ 3 ಹಂತದಲ್ಲಿ ಇರುತ್ತೆ. ಫಸ್ಟ್ ನಿಮಗೆ ಏನ್ ಮಾಡ್ತಾರೆ ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ರಿಟರ್ನ್ ಎಕ್ಸಾಮಿನೇಷನ್ ಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆನ ಟೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ನಿಮಗೆ ಇಂಟರ್ವ್ಯೂ ಅನ್ನ ಕರೀತಾರೆ. ಹಾಗಾಗಿ ನೋಡ್ರಿ, ಫಸ್ಟ್ ಎಕ್ಸಾಮಿನೇಷನ್ ಅಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತೆ ಪೇಪರ್ 2. ಪೇಪರ್ 1 ಏನಿರುತ್ತೆ ಅಂದ್ರೆ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಇಲ್ಲೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ನಿಮ್ಗೆ ಏನಂದ್ರೆ ನೆಗೆಟಿವ್ ಮಾರ್ಕಿಂಗ್ ಅಥವಾ ಋಣಾತ್ಮಕ ಅಂಕಗಳು ಇರುತ್ತೆ. ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಎಷ್ಟು ಋಣಾತ್ಮಕ ಅಂಕಗಳಿರುತ್ತೆ ಅಂದ್ರೆ ಆ ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ಕೊಟ್ಟಿದ್ರ ಅದರ 1/3 ಭಾಗದಷ್ಟು ಅಂಕಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕಡಿತವನ್ನ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವಿಲ್ ಹೋಲ್ಡ್ ರಿಟರ್ನ್ ಎಕ್ಸಾಮಿನೇಷನ್ ಆನ್ 3rd August 2025 ಫಾರ್ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಕಮಾಂಡೆಂಟ್ಸ್ ಗ್ರೂಪ್ A in Central Armed Police Forces, that is Border Security Force, Central Reserve Police Force, Central Industrial Security Force, Indo-Tibetan Border Police, ಸಶಸ್ತ್ರ ಸೀಮಾ ಬಲ್. ಈಗ ನಿಮಗೆ ನೋಟಿಫಿಕೇಶನ್ ಕರೆದಿದ್ರಲ್ಲ, ಈ ನೋಟಿಫಿಕೇಶನ್ಸ್ ಏನಿದೆ ಅಂದ್ರೆ ಗ್ರೂಪ್ A ಹುದ್ದೆಗಳಿಗೆ ಕರೆದಿದ್ದಾರೆ. ಅದು ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅಲ್ಲಿ ಕರೆದಿದ್ದಾರೆ. ಇದಕ್ಕೆ ರಿಟರ್ನ್ ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಅಂದ್ರೆ 3 ಆಗಸ್ಟ್ 2025 ಇರುತ್ತೆ. ಹಾಗಾದ್ರೆ ವೇಕೆನ್ಸೀಸ್ ಎಷ್ಟಿದೆ ಅಂತ ನೋಡೋದಾದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ನಿಮ್ಗೆ 24, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಲ್ಲಿ ನಿಮ್ಗೆ 204, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ನಿಮಗೆ 92, ಇಂಡೋ ಟಿಬೇಟನ್ ಬಾರ್ಡರ್ ಪೊಲೀಸ್ ಅಲ್ಲಿ 4, ಸಶಸ್ತ್ರ ಸೀಮಾ ಬಲದಲ್ಲಿ 33, ಒಟ್ಟು 357 ಹುದ್ದೆಗಳಿಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ನೋಟಿಫಿಕೇಶನ್ ಅನ್ನ ಕರೆದಿದ್ದಾರೆ. ಜೊತೆಗೆ ನೋಡ್ರಿ, ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಿ ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆಯುತ್ತೆ ಅಂತ ಹೇಳಿ ಕರ್ನಾಟಕದಲ್ಲಿ ನೋಡೋದಾದ್ರೆ 2 ಕಡೆ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ನಡೆಯುತ್ತೆ. ಒಂದು ಬೆಂಗಳೂರಲ್ಲಿ ನಡೆಯುತ್ತೆ, ಬಿಟ್ರೆ ಧಾರವಾಡದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಸೊ ಯಾರ್ ಕ್ಯಾಂಡಿಡೇಟ್ ಅಪ್ಲಿಕೇಶನ್ಸ್ ಹಾಕ್ತಿದ್ರಲ್ಲ, ನಿಯರೆಸ್ಟ್ ಸೆಂಟರ್ ನೋಡ್ಕೊಂಡು ನೀವ್ ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಎಲಿಜಿಬಿಲಿಟಿ ಕಂಡೀಷನ್ಸ್ ನ ನಾವು ಇಲ್ಲಿ ನೋಡ್ತಾ ಹೋದ್ರೆ ವಯೋಮಿತಿಯನ್ನ ಇಲ್ಲಿ ನೋಡ್ತಾ ಹೋದ್ರೆ ನೋಡ್ರಿ, ವಯೋಮಿತಿಗೋಸ್ಕರ ಏನ್ ಹೇಳ್ತಿದ್ದಾರೆ ಅಂದ್ರೆ ಅ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಟೆಂಡೆಡ್ ದ ಏಜ್ ಆಫ್ 20 years ಅಂಡ್ ಮಸ್ಟ್ ನಾಟ್ ಹ್ಯಾವ್ ಅಟೆಂಡೆಡ್ ದ ಏಜ್ ಆಫ್ 25 years ಆಸ್ ಆನ್ 1st August 2025. That is, he or she must have been born not earlier than 2nd August
2000 and not later than 1st August 2005. ಅಂದ್ರೆ ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗ್ಬೇಕಂದ್ರೆ ಕನಿಷ್ಠ ವಯೋಮಿತಿ ಎಷ್ಟಿರ್ಬೇಕಂದ್ರೆ 20 ವರ್ಷ ಇರಬೇಕು, ಗರಿಷ್ಠ ವಯೋಮಿತಿ 25 ವರ್ಷ ಮೀರಿರಬಾರ್ದು. ಯಾರ ಒಂದು ಜನ್ಮ ದಿನಾಂಕ ನೋಡ್ರಿ 1ನೇ ಆಗಸ್ಟ್ 2ನೇ ಆಗಸ್ಟ್ 2000 ಮೇಲಿದೆ, ಜೊತೆಗೆ 1ನೇ ಆಗಸ್ಟ್ 2005 ಒಳಗಿದೆಯಲ್ಲ ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಕೆಟಗರಿಗೆ ಏನ್ ಮಾಡಿದಾರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಮಾಡಿದರೆ. ನೀವೇನಾದ್ರೂ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ರೆ ನಿಮಗೆ 5 ವರ್ಷ ವಯೋಮಿತಿ ಸಡಲಿಕೆ ಸಿಗುತ್ತೆ. ನೀವೇನಾದ್ರೂ ಒಬಿಸಿ ಅಭ್ಯರ್ಥಿಗಳಾಗಿದ್ರೆ ನಿಮಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ನೆಕ್ಸ್ಟ್ ನೋಡ್ರಿ, ನೀವೇನಾದ್ರೂ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 5 ಇಯರ್ಸ್ ಅಂದ್ರೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಇಲ್ಲಿ ಕೊಡ್ತಾರೆ. ಹಾಗಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆ ಅಂದ್ರೆ a candidate must hold a bachelor's degree of university incorporated by an act of central or state legislature in India or other education institution established by an act of parliament or declared to be deemed as university under the section 3 of University Grant Commission Act 1956 or possesses equivalent qualifications. ಅಂದ್ರೆ ಜಸ್ಟ್ ನೀವು ಪದವೀಧರರಾಗಿದ್ರೆ ಸಾಕು, ನೀವು ಏನ್ ಮಾಡ್ತೀರ ಅಂದ್ರೆ ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ನೋಡ್ರಿ, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅನ್ನ ನೋಡೋದಾದ್ರೆ ಕ್ಯಾಂಡಿಡೇಟ್ ಮಸ್ಟ್ ಮೀಟ್ ದ ಪ್ರಿಸ್ಕ್ರೈಬ್ಡ್ ಫಿಸಿಕಲ್ ಅಂಡ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಫಾರ್ ಅಡ್ಮಿಷನ್ ಟು ದ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಎಕ್ಸಾಮಿನೇಷನ್ 2025 ಸ್ಪೆಸಿಫೈಡ್ ಇನ್ ಅಪೆಂಡಿಕ್ಸ್ 5. ಅಂದ್ರೆ ಅಪೆಂಡಿಕ್ಸ್ 5 ಅಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನಿರ್ಬೇಕಂತ ಹೇಳಿದ್ರೆ ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗಿದೆ. ಹಾಗಾದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ ನೋಡ್ರಿ, ಇಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ 200 ರೂಪಾಯಿ ಇದೆ. ಇದನ್ನ ನೀವೇನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ಅಲ್ಲೂ ಪೇ ಮಾಡ್ಬೋದು, ಆಫ್ಲೈನ್ ಅಲ್ಲೂ ಪೇ ಮಾಡ್ಬೋದು. ಆಫ್ಲೈನ್ ಅಲ್ಲಿ ಪೇ ಮಾಡ್ತೀನಿ ಅಂದ್ರೆ SBI ಬ್ಯಾಂಕ್ ಅಲ್ಲಿ ಚಲನನ ಜನರೇಟ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡಬಹುದಾಗಿದೆ. ಆನ್ಲೈನ್ ಅಲ್ಲಿ ಪೇ ಮಾಡ್ತೀನಿ ಅಂದ್ರೆ ವೀಸಾ, ಮಾಸ್ಟರ್, ರೂಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದಾಗಿದೆ. ಜೊತೆಗೆ ನೋಡ್ರಿ, ಮಹಿಳಾ ಅಭ್ಯರ್ಥಿಗಳಿಗೆ, SC/ST ಅಭ್ಯರ್ಥಿಗಳಿಗೆ ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಫೀಸ್ ಇಂದ ಏನ್ ಮಾಡಿದ್ರೆ ಅಂದ್ರೆ ಎಕ್ಸಾಮ್ಷನ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ವಿನಾಯಿತಿಯನ್ನ ಕೊಟ್ಟಿದ್ರೆ ಅವ್ರಿಗೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬುವಂತ ಅವಶ್ಯಕತೆ ಇಲ್ಲ. ಅಪ್ಲಿಕೇಶನ್ ಫೀಸ್ ಅನ್ನು ಕೂಡ ನೀವು 25/3/2025 ಸಂಜೆ 6 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದಾಗಿದೆ. ಹಾಗಾದ್ರೆ ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕಂದ್ರೆ UPSC ಅಫಿಷಿಯಲ್ ವೆಬ್ಸೈಟ್ ಆದಂತ upsconline.go.in ಮೂಲಕ ಅಪ್ಲಿಕೇಶನ್ಸ್ ಅನ್ನ ನೀವು ಹಾಕಬಹುದಾಗಿದೆ. ನೆಕ್ಸ್ಟ್ OTR ಅಂತ ಇರುತ್ತೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳಿ, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗಿದೆ. ಸೊ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೆ 25 ಮಾರ್ಚ್ 2025. ಸರ್ವಿಸ್ ಅಂಡ್ ಫೋರ್ಸ್ ಅಲೋಕೇಶನ್ಸ್ ಹೇಳಿದ್ದಾರೆ, ಜೊತೆಗೆ ಅದರ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸೆಲೆಕ್ಷನ್ ಪ್ರೊಸೀಜರ್ಸ್ ಯಾವ ತರನಾಗಿರುತ್ತೆ ಮತ್ತೆ ಏನ್ ಸಿಲೆಬಸ್ ಇದೆ ಎಕ್ಸಾಮಿನೇಷನ್ಸ್ ಅಂತ ನೋಡೋದಾದ್ರೆ, ಸೆಲೆಕ್ಷನ್ ಪ್ರೊಸೀಜರ್ಸ್ ಅಲ್ಲಿ ನಿಮಗೆ ಫಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಆಮೇಲೆ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ, ಅದಾದ್ಮೇಲೆ ನಿಮಗೆ ಫೈನಲಿ ಇಂಟರ್ವ್ಯೂ ಅನ್ನ ಕರೀತಾರೆ. ಸೊ ಫಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ಸ್ ಅನ್ನ ನೋಡೋದಾದ್ರೆ, ದ ರಿಟರ್ನ್ ಎಕ್ಸಾಮಿನೇಷನ್ ಟು ಬಿ ಕಂಡಕ್ಟೆಡ್ ಬೈ ದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವಿಲ್ ಬಿ held on the 3rd August 2025 and will comprise of 2 papers. Paper 1 will be held from 10 AM to 12 noon and paper 2 will be held from 2 PM to 5 PM. So written examination ಯಾವಾಗಿರುತ್ತೆ ನೋಡ್ರಿ, 3rd August 2025 ಇರುತ್ತೆ. ಅದು ಕೂಡ ಏನಪ್ಪಾ ಅಂದ್ರೆ 2 ಪೇಪರ್ ಇರುತ್ತೆ. ಪೇಪರ್ 1 ಅನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಇರುತ್ತೆ. ಪೇಪರ್ 2 ಏನಿರುತ್ತೆ ಅಂದ್ರೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಪೇಪರ್ 1 ಏನಿರುತ್ತೆ ಅಂದ್ರೆ ಜನರಲ್ ಎಬಿಲಿಟಿ ಅಂಡ್ ಇಂಟೆಲಿಜೆನ್ಸ್ ಇರುತ್ತೆ. ಇಲ್ಲಿ 250 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ರತಿಯೊಂದು ಪ್ರಶ್ನೆ ಏನಿರುತ್ತೆ ಅಂದ್ರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಇರುತ್ತೆ, ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ, ಅದ್ರ ಮೇಲೆ ನೀವು ಉತ್ತರಗಳನ್ನ ಕೊಡಬೇಕಾಗುತ್ತೆ. ಜೊತೆಗೆ ನೋಡ್ರಿ, ಕ್ವಶನ್ ಪೇಪರ್ ನ ಏನ್ ಮಾಡಿರ್ತಾರೆ ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿಲಿ ಸೆಟ್ ಮಾಡಿರ್ತಾರೆ. ಬಹಳಷ್ಟು ಜನಕ್ಕೆ ಡೌಟ್ ಇರುತ್ತೆ ಕ್ವಶನ್ ಪೇಪರ್ ನ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಸೆಟ್ ಮಾಡಿರ್ತಾರೆ ಅಂತೇಳಿ. ಕ್ವಶನ್ ಪೇಪರ್ ನಿಮಗೆ ಕೇವಲ 2 ಭಾಷೆಯಲ್ಲಿ ಮಾತ್ರ ಸಿಗುತ್ತೆ, ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ. ಇದಾದ್ಮೇಲೆ ನಿಮಗೆ ಪೇಪರ್ 2 2 ಗಂಟೆಯಿಂದ 5 ಗಂಟೆ ಕಂಡಕ್ಟ್ ಮಾಡುವಂತ ಪೇಪರ್ 2 ನೋಡ್ರಿ, ಜನರಲ್ ಸ್ಟಡೀಸ್, ಎಸ್ಸೆ ಮತ್ತೆ ಕಾಂಪ್ರಿಹೆನ್ಷನ್ 200 ಮಾರ್ಕ್ಸ್ ಇರುತ್ತೆ. ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಇನ್ ದಿಸ್ ಪೇಪರ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ದ ಆಪ್ಷನ್ ಆಫ್ ರೈಟಿಂಗ್ ದ ಎಸ್ಸೆ ಕಾಂಪೋನೆಂಟ್ ಇನ್ ಇಂಗ್ಲಿಷ್ ಆರ್ ಹಿಂದಿ, ಬಟ್ ದ medium of pre-say, comprehension components and other communication or language will be in English only.
ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ನೀವು ಎಸ್ಸೆನ್ ಏನ್ ಮಾಡ್ಬೋದಪ್ಪ ಅಂದ್ರೆ ಇಂಗ್ಲಿಷ್ ಅಥವಾ ಹಿಂದಿಲಿ ಬರಿಬಹುದು. ಅದು ಬಿಟ್ಟು ಪ್ರಿಸೈಸ್ ರೈಟಿಂಗ್ ಮತ್ತೆ ಕಾಂಪ್ರಿಹೆನ್ಷನ್ ಮತ್ತೆ ಬೇರೆ ಬೇರೆ ಕಮ್ಯುನಿಕೇಶನ್ಸ್ ಏನಿದೆಯಲ್ಲ ಅದನ್ನ ನೀವ್ ಏನ್ ಮಾಡ್ಬೇಕಂದ್ರೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಏನಿರುತ್ತಲ್ಲ ಅದನ್ನ ಇಂಗ್ಲಿಷ್ ಅಲ್ಲೇ ಬರೆಯಬೇಕಾಗತ್ತೆ. ಸೊ ಪೇಪರ್ 1 ಏನಿರುತ್ತೆ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಪೇಪರ್ 2 ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಇದಾದ್ಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅನ್ನ ನೋಡ್ರಿ, ಇಲ್ಲಿ ಫಸ್ಟ್ ಪುರುಷ ಅಭ್ಯರ್ಥಿಗಳದ್ದು ಡಿಸ್ಕಸ್ ಮಾಡೋಣ, ಆಮೇಲೆ ಮಹಿಳಾ ಅಭ್ಯರ್ಥಿಗಳದ್ದು ಡಿಸ್ಕಸ್ ಮಾಡೋಣ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಒಳಗಡೆ ನಿಮ್ಗೆ ಪುರುಷರು ಏನ್ ಮಾಡ್ಬೇಕಪ್ಪ ಅಂದ್ರೆ 100 ಮೀಟರ್ ರೇಸ್ ಅನ್ನ 16 ಸೆಕೆಂಡ್ಸ್ ಅಲ್ಲಿ ಕ್ಲಿಯರ್ ಮಾಡ್ಬೇಕಾಗುತ್ತೆ. ಜೊತೆಗೆ 800 ಮೀಟರ್ ರೇಸ್ ಅನ್ನ ನೀವೇನಪ್ಪ ಅಂದ್ರೆ 3 ನಿಮಿಷ 45 ಸೆಕೆಂಡ್ಸ್ ಗಳಲ್ಲಿ ಕ್ಲಿಯರ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಲಾಂಗ್ ಜಂಪ್ ನೋಡ್ರಿ, ನಿಮ್ಗೆ 3.5 ಮೀಟರ್ ಅನ್ನ ಜಿಗಿಬೇಕಾಗತ್ತೆ. 3 ಚಾನ್ಸ್ ಟೈಮ್ ಕೊಡ್ತಾರೆ. ಶಾರ್ಟ್ ಪುಟ್ ಅನ್ನ ನೀವೇನ್ ಮಾಡ್ಬೇಕಂದ್ರೆ 7.26 kg ಇರುತ್ತೆ. ಅದನ್ನ ನೀವು 4.5 ಮೀಟರ್ ದೂರ ಎಸಿಬೇಕಾಗತ್ತೆ. 3 ಅವಕಾಶಗಳನ್ನ ಇಲ್ಲಿ ಕೊಡ್ತಾರೆ. ಅದೇ ತರನಾಗಿ ಮಹಿಳಾ ಅಭ್ಯರ್ಥಿಗಳನ್ನ ನೋಡೋದಾದ್ರೆ ನೀವು ಕೂಡ 100 ಮೀಟರ್ ಅನ್ನ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ 18 ಸೆಕೆಂಡ್ ಗಳಲ್ಲಿ ಕವರ್ ಮಾಡ್ಬೇಕಾಗತ್ತೆ. 800 ಮೀಟರ್ ಅನ್ನ ನೀವೇನಪ್ಪ ಅಂದ್ರೆ 4 ನಿಮಿಷ 45 ಸೆಕೆಂಡ್ಸ್ ಗಳಲ್ಲಿ ಕವರ್ ಮಾಡ್ಬೇಕಾಗತ್ತೆ. ಲಾಂಗ್ ಜಂಪ್ ನಿಮ್ಗೆ 3 ಮೀಟರ್ ಇರುತ್ತೆ. 3 ಚಾನ್ಸ್ ಅಲ್ಲಿ ನೀವು ಇದನ್ನ ಕ್ಲಿಯರ್ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನಿರುತ್ತೆ ಅಂದ್ರೆ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ. ಕ್ಯಾಂಡಿಡೇಟ್ಸ್ ಹೂ ಆರ್ ಡಿಕ್ಲೇರ್ಡ್ ಕ್ವಾಲಿಫೈಡ್ ಇನ್ ದ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ will be called for the interview or personal test to be conducted by the Union Public Service Commissions. Candidates who are declared unqualified in the physical efficiency test will not be called for the interview or personality test. The interview or personality test will carry 150 marks. ಸೊ ನೋಡ್ರಿ, ಯಾರೆಲ್ಲ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ಪಾಸ್ ಆಗ್ತಿರಲ್ಲ ಅವರಿಗೆ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಗೆ ಕರೀತಾರೆ. ಸೊ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಎಷ್ಟು ಇರುತ್ತೆ ಅಂದ್ರೆ 150 ಮಾರ್ಕ್ಸ್ ಗಳಿಗೆ ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಇದಾದ್ಮೇಲೆ ನಿಮ್ಗೆ ಫೈನಲ್ ಮೆರಿಟ್ ಲಿಸ್ಟ್ ಇರುತ್ತೆ. ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಆದ್ಮೇಲೆ ನಿಮ್ಗೆ ಫೈನಲ್ ಸೆಲೆಕ್ಷನ್ಸ್ ಅಥವಾ ಮೆರಿಟ್ ಅನ್ನ ಕೂಡ ಬಿಡ್ತಾ ಹೋಗ್ತಾರೆ. ಈಗ ನೋಡ್ರಿ, ಸಿಲಾಬಿ ಆಫ್ ದ ರಿಟರ್ನ್ ಪೇಪರ್ ಅಂದ್ರೆ ರಿಟರ್ನ್ ಪೇಪರ್ ಅಲ್ಲಿ ಏನ್ ಸಿಲಾಬಸ್ ಇರುತ್ತೆ ಅಂತ ನೋಡೋದಾದ್ರೆ ಜನರಲ್ ಎಬಿಲಿಟಿ ಅಂಡ್ ಇಂಟೆಲಿಜೆನ್ಸ್ ಅಲ್ಲಿ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜನರಲ್ ಮೆಂಟಲ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಕ್ವಶನ್ಸ್ ಅನ್ನ ಏನಪ್ಪಾ ಅಂದ್ರೆ ನಿಮಗೆ ಲಾಜಿಕಲ್ ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇನ್ಕ್ಲೂಡಿಂಗ್ ಏನಪ್ಪಾ ಅಂದ್ರೆ ನ್ಯೂಮೆರಿಕಲ್ ಎಬಿಲಿಟಿ ಮತ್ತೆ ಡಾಟಾ ಇಂಟರ್ಪ್ರಿಟೇಷನ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಜನರಲ್ ಸೈನ್ಸ್ ಇರುತ್ತೆ. ಜನರಲ್ ಸೈನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಜನರಲ್ ಅವೇರ್ನೆಸ್, ಸೈಂಟಿಫಿಕ್ ಮತ್ತೆ ಕಾಂಪ್ರಿಹೆನ್ಷನ್ ಈ ತರನಾಗಿ ಕೇಳ್ತಾರೆ. ಇದಾದ್ಮೇಲೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇಂಡಿಯನ್ ಪೊಲಿಟಿ ಅಂಡ್ ಎಕನಾಮಿ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಹಿಸ್ಟ್ರಿ ಆಫ್ ಇಂಡಿಯಾ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಂಡಿಯಾ ಅಂಡ್ ವರ್ಲ್ಡ್ ಜಿಯೋಗ್ರಫಿ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಜನರಲ್ ಸ್ಟಡೀಸ್ 2 ಅಲ್ಲಿ ನಿಮಗೆ ನೋಡ್ರಿ ಏನಿರುತ್ತೆ ಅಂದ್ರೆ ಇಲ್ಲಿ ಎಸ್ಎ ಮತ್ತೆ ಕಾಂಪ್ರಿಹೆನ್ಷನ್ಸ್ ಇರುತ್ತೆ. ಎಸ್ಎ ಕ್ವಶನ್ಸ್ ವಿಚ್ ಆರ್ ಟು ಬಿ ಆನ್ಸರ್ಡ್ ಇನ್ ಲಾಂಗ್ ನರೇಟಿವ್ from either in Hindi or English, totaling 80 marks. These indicative topics are modern Indian history, especially of the freedom struggle, geography, polity and economy, knowledge of the security and human rights issue and analytical ability. ಎಸ್ಸೆ ಟಾಪಿಕ್ ಅನ್ನು ಕೂಡ ನೀವು ಏನ್ ಮಾಡ್ಬೇಕಂದ್ರೆ ಲಾಂಗ್ ಅಂದ್ರೆ ಲೆಂದಿ ಆಗಿ ಬರೀಬೇಕಾಗುತ್ತೆ. ಅದರಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಅನ್ನ ಕೊಡ್ತಾರೆ ಅಂತಾನೂ ಕೂಡ ಕೊಟ್ಟಿದ್ದಾರೆ. ಎಸ್ಪೆಷಲಿ ನೋಡ್ರಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಮೇಲೆ ಕೊಡ್ತಾರೆ. ಎಸ್ಪೆಷಲಿ ಫ್ರೀಡಮ್ ಸ್ಟ್ರಗಲ್, ಭಾರತದ ಸ್ವತಂತ್ರ ಸಂಗ್ರಾಮದ ಮೇಲೆ ಕೊಡ್ತಾರೆ. ಭೌಗೋಳಿಕತೆ, ಜಿಯೋಗ್ರಫಿ ಮೇಲೆ ಕೊಡ್ತಾರೆ. ಇಂಡಿಯನ್ ಪೊಲಿಟಿ ಮತ್ತೆ ಎಕನಾಮಿಕಲ್ ಮೇಲೆ ಕೊಡ್ತಾರೆ. ಆಮೇಲೆ ನೋಡ್ರಿ ನಾಲೆಜ್ ಆಫ್ ಸೆಕ್ಯೂರಿಟಿ ಅಂದ್ರೆ ಈಗ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಏನ್ ಸೆಕ್ಯೂರಿಟಿ ಬರುತ್ತೆ ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಹ್ಯೂಮನ್ ರೈಟ್ಸ್ ಇಶ್ಯೂಸ್ ಅಂದ್ರೆ ಮಾನವ ಹಕ್ಕುಗಳ ಏನು ಒಂದು ಸಮಸ್ಯೆಗಳಿದಾವಲ್ಲ ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಜೊತೆಗೆ ಅನಾಲಿಟಿಕಲ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ನಿಮಗೆ ಎಸ್ಸೆನ 80 ಮಾರ್ಕ್ಸ್ ಗೆ ಕೇಳ್ತಾರೆ. ಇದನ್ನ ನೀವು ಇಂಗ್ಲಿಷ್ ಅಥವಾ ಹಿಂದಿಲಿ 2 ಭಾಷೆಯಲ್ಲಿ ಕೂಡ ಬರಿಬಹುದು. 2ರಲ್ಲಿ 1 ಭಾಷೆಯಲ್ಲಿ ನೀವು ಬರಿಬೇಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಪಾರ್ಟ್ ಬಿ ಅಲ್ಲಿ ನಿಮಗೆ ಕಾಂಪ್ರಿಹೆನ್ಷನ್, ಪ್ರಿಸೈಸ್ ರೈಟಿಂಗ್ ಮತ್ತೆ ಕಮ್ಯುನಿಕೇಶನ್ಸ್ ಅಥವಾ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಇರುತ್ತೆ. ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಇರುತ್ತೆ. ಟು ಬಿ ಅಟೆಂಪ್ಟೆಡ್ ಇನ್ ಇಂಗ್ಲಿಷ್ ಓನ್ಲಿ. ದ ಟಾಪಿಕ್ಸ್ ಆರ್ ಕಾಂಪ್ರಿಹೆನ್ಷನ್, ಪ್ಯಾಸೇಜಸ್, ಪ್ರಿಸೈಸ್ ರೈಟಿಂಗ್, ಡೆವಲಪಿಂಗ್ ಕರೆಂಟ್ ಆರ್ಗ್ಯುಮೆಂಟ್ಸ್ ಅಂಡ್ ಸಿಂಪಲ್ ಗ್ರಾಮರ್ ಅಂಡ್ ಅದರ್ ಆಸ್ಪೆಕ್ಟ್ಸ್ ಆಫ್ ಲ್ಯಾಂಗ್ವೇಜ್ ಟೆಸ್ಟಿಂಗ್. ಸೊ ಇಲ್ಲಿ ಏನಿರುತ್ತೆ ಅಂದ್ರೆ ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಅನ್ನ ಕೇಳ್ತಾರೆ, ಪ್ರಿಸೈಸ್ ರೈಟಿಂಗ್ ಅನ್ನ ಕೇಳ್ತಾರೆ. ಜೊತೆಗೆ ಡೆವಲಪಿಂಗ್ ಕೌಂಟರ್ ಆರ್ಗ್ಯುಮೆಂಟ್ಸ್ ಮೇಲೆ ಮತ್ತೆ ಸಿಂಪಲ್ ಗ್ರಾಮರ್ ಮತ್ತೆ ಅದರ್ ಆಸ್ಪೆಕ್ಟ್ಸ್ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಇದಿಷ್ಟು ಏನಂದ್ರೆ ಎಕ್ಸಾಮಿನೇಷನ್ಸ್ ಯಾವ ಇರುತ್ತೆ ಮತ್ತೆ ಎಕ್ಸಾಮಿನೇಷನ್ಸ್ ಅಲ್ಲಿ ಏನ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಇರುವಂತ ಮಾಹಿತಿ. ಸೊ ನೋಡ್ರಿ ಇದು ಏನಪ್ಪಾ ಅಂದ್ರೆ UPSC ಅವರು ರಿಲೀಸ್ ಮಾಡಿರುವಂತ ಹೊಸದಾಗಿರುವಂತ ಒಂದು ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕೊಟ್ರೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ಮ ಡೌಟ್ಸ್ ಅನ್ನು ಕೂಡ ಸಾಲ್ವ್ ಮಾಡಬಹುದು. ಜೊತೆಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಏನಿದೆ ಅದನ್ನು ಕೂಡ ನೀವೇನಂದ್ರೆ Annexure 5 ಹೋಗಿ ನೋಡ್ಕೋಬಹುದು.
ಇದೇ ತರನಾಗಿ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.